ನಮಸ್ಕಾರ ರೀ. ಮಟನ್ ಸಾಂಬಾರು ಹೆಂಗೆ ಮಾಡೋದಂತ ನೋಡುಂಬರ್ರಿ. ಈ ಥರ ಮಟನ್ ರೀ ಜಲ್ದಿ ಜಲ್ದಿ ಮಾಡೋದು ದೌಡಾಕೈತ್ರಿ. ಹೆಚ್ಚಾಕೈತೆ ನೋಡ್ರಿ. ಈಗ ಅರ್ಧ ಕೆ ಜಿ ಮಟನ್ ನೋಡ್ರಿ. ಇದು ಹೆಚ್ಕೊಂಡೇನಿ, ಎಣ್ಣೆ ಹಾಕ್ಕೊಂಡೆ ನೋಡ್ರಿ. ಮೊದಲ ಒಂದಿಷ್ಟ ಉಳ್ಳಾಗಡ್ಡಿ ಬೇಯಿಸ್ಕೋಬೇಕ್ರಿ. ಒಂದು ಉಳ್ಳಾಗಡ್ಡಿ ಹೆಚ್ಕೊಂಡು ಸಣ್ಣಗೆ ಸ್ವಲ್ಪ ಕೆಂಪು ಆದ್ಬಿಟ್ಲೇನ ಅದ್ರಾಗನ ಟಮಾಟೆ ಹಣ್ಣು ಹಾಕ್ಕೋಬೇಕ್ರಿ. ಅಂದ್ರೆ ಎರಡು ಚಲೋ ಹೊತ್ನಂಗೆ ಬೇಯ್ತೈತಿ. ಹಾಕಾಕತ್ತೇನೆ ನೋಡ್ರಿ ಟಮಾಟೆ ಹಣ್ಣು. ಒಂದು 2 ನಿಮಿಷ ಬೇಯ್ಬೇಕ್ರಿ. ಅದು ಅಂದ್ರೆ ನರ್ಮ್ ಆಕೈತ್ರಿ ಹಣ್ಣು. ಮ್ಯಾಗಿನ ಸಿಪ್ಪೆಲ್ಲ ದೌಡು ಮಟನ್ ಹಾಕಿದ್ಬಿಟ್ಲೆ ಕುಡ್ಕೊತೈತ್ರಿ. ಈ ಥರ ಮಾಡ್ಕೊಂಡ್ರಂದ್ರಿ ದೌಡ ಆಕೈತ್ರಿ. ಮಟನ್ ದೌಡ ಬೆಂದು ಬಿಡ್ತೈತ್ರಿ. ಹಿಂಗೆ ಮಾಡಿದ್ರಿ ದೌಡ ಆಕೈತಿ. ಸಾರೂ ಭಾಳ ಚಲೋ ಆಕೈತ್ರಿ, ಟೇಸ್ಟ್ ಆಕೈತಿ. ಎಲ್ಲ ಬೆಂದಿರ್ತೈತಲ್ರಿ. ಒಂದ ಉಗಾಕನ ಮಟನ್ ಅಗದಿ ಚಲೋ ಆಕೈತ್ರಿ. ಹಾಕಾಕತ್ತೇನೆ ನೋಡ್ರಿ. ಈಗ ಸ್ವಲ್ಪ ಉಪ್ಪು ಹಾಕ್ಕೋಬೇಕ್ರಿ. ಒಂದು ಅರ್ಧ ಚಮಚದಾಟ ಅರಸಿನ ಪುಡಿ ಹಾಕ್ಬೇಕ್ರಿ. ಒಂದು 3 ಚಮಚ ಖಾರ ಹಾಕ್ಕೋಬೇಕ್ರಿ. ಒಂದು ಅರ್ಧ ಚರ್ಗಿ ನೀರು ಹಾಕ್ಕೋಬೇಕ್ರಿ. ಒಂದು 5 ಸೀಟಿನ ಹೊಡೆಸ್ಬೇಕು ನೋಡ್ರಿ. ಕುಕ್ಕರ್ನಾಗ ಆದ್ರಿ ದೌಡ ಆಗಿಬಿಡ್ತೈತ್ರಿ. ಮತ್ತು ಮುದುಕರದಿದ್ರು ಸತ್ಯ ತಿನ್ನಾಕ ಭಾರಿ ದೌಡು ರೀ ಟೇಸ್ಟ್. ಮತ್ತು ಹಗುರ ಆಗಿಬಿಡ್ತೈತೆ ರೀ, ಬಾಯಾಗ ಅವ್ರಿಗೆ ಬೆಂದು ಬಿಡ್ತೈತೆ. ಒಲೆ ಮ್ಯಾಗ ಆದ್ರೆ ಸ್ವಲ್ಪ ಟೈಮ್ ಹಿಡಿತೈತೆ ರೀ. ಅದಕ್ಕೆ ಇದ್ರಾಗ ಕುಕ್ಕರ್ನಾಗನ ಮಾಡ್ತೀವಿ ನೋಡ್ರಿ ನಾವು. ಕುಕ್ಕರ್ನಾಗ ಆದ್ರಿ ದೌಡ್ ಆಗಿಬಿಡ್ತೈತೆ ರೀ. ನೀವು ಆಫೀಸಿನ ನಂತರ ಬರೋ ಮುಂದೆ ಇಟ್ಕೊಂಡು ಕೈಯಾಗ ಬಂದ್ರು ಮಟನ ಆಗ ಏನು ರೈತ್ರಿ, ಒಂದಿಟ್ಟು ಎಲ್ಲ ಕೈಕಾಲು ಮಕ್ಕ ತೊಗೊಂಡು ಕಾಫಿ ಕುಡಿದು ನಿಂದ್ರಗುಡ್ದನ ಸೀಟಿ ಆಗೇ ಬಿಡ್ತೈತ್ರಿ. ಅದು ರೆಡಿ ಮಾಡಿ ಹಾಕಿದ್ರಿ ಅಂದ್ರೆ ಅಷ್ಟು ದೌಡ್ ಆಕೈತೆ ನೋಡ್ರಿ. ಅದು ಕುಕ್ಕರ್ನಾಗ ಚಲೋ ರೀ. ಮಟನ್ ಊಟಕ್ಕೂ ಭಾಳ ಚಲೋ ರೀ. ಮತ್ತು ರಾಗಿ ಮುದ್ದೆ ಒಳಗಾರ ಊಟ ಮಾಡಿರಿ, ರೊಟ್ಟಿ ಒಳಗಾರ ಮಾಡಿರಿ, ಅನ್ನದ ಜೊತೆಯಾರ ಉಣ್ರಿ, ಚಪಾತಿ ಜೊತೆಯಾರ ಉಣ್ರಿ. ಇದ್ರಾಗನ ಸುಕ್ಕ ಸತೆ ಮಾಡ್ಕೊಳಕ್ಕೆ ಬರ್ತೈತೆ ರೀ. ಸ್ವಲ್ಪ ತೊಕ್ಕೊಂಡು ನಿಮ್ಗೆ ಸುಕ್ಕಾಕ ಬೇಕಂದ್ರೆ ಸ್ವಲ್ಪ ನೀರು ಹಾಕಿ 5 ಸೀಟಿ ಹೊಡೆದು ಗುಟ್ಲೆನ ತೆಗೆದು ಅರಸಿದ್ಬಿಟ್ಲೆ ಅರ್ಧ ತೊಗೊಂಡು ಸುಕ್ಕ ಮಾಡೋಕ್ಕೂ ಅಷ್ಟು ಸರಿ ಆಕೈತೆ ನೋಡ್ರಿ. ಅದು ಬೆಂದ ಬಿಟ್ಟಿರ್ತೈತಲ್ರಿ, ಭಾಳ ಚಲೋ ಆಕೈತೆ ರೀ. ಈಗ ಕುಕ್ಕರ್ಗೆ ಹಾಕಿದೆ ರೀ. ಇನ್ನು ಮಸಾಲೆ ರೆಡಿ ಮಾಡ್ಕೊತೀನಿ ನೋಡ್ರಿ. ಮಸಾಲೆ ರೆಡಿ ಹಾಕ್ಬಿಡ್ತಾ 5 ಸೀಟಿ ಆಗೇ ಬಿಡ್ತೈತ್ರಿ. ಇದು ಒಂದು ಬಟ್ಲ ಕೊಬ್ಬರಿ ರೀ. ತೀರಾ ಗಟ್ಟಿ ಆದ್ರೆ ಸರಿ ಅನ್ಸಂಗಿಲ್ಲ ರೀ ಮಟನ್ ಸಾರು. ಒಂದು ಬಟ್ಲ ಹಾಕೇನಿ ನೋಡ್ರಿ, ಸಣ್ಣ ಬಟ್ಲಲ್ಲೇ ಕೊಬ್ಬರಿನ. ಒಂದು 4 ಲವಂಗ, 1 ಏಲಕ್ಕಿ ಹಾಕ್ತೀನಿ ರೀ. ಅದ್ರ ಜೊತೆ ಒಟ್ಟು ಚಕ್ಕಿ ರೀ. ಅದ್ರ ಜೊತೆ ಒಂದಿಟ್ಟು ಅಲ್ಲ ರೀ. ಇಷ್ಟು ಬೆಳ್ಳುಳ್ಳಿ 2 ಗಡ್ಡೆ ರೀ. ಒಂದಿಷ್ಟು ಪುದೀನ, ಒಂದಿಷ್ಟು ಕೊತ್ತಂಬರಿ. ಪುದೀನ ಹಾಕಾಕತ್ತೇನೆ ನೋಡ್ರಿ. ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ತೇನೆ ರೀ. ಇದನ್ನೆಲ್ಲ ಸೇರಿಸಿ ಸಣ್ಣಗೆ ರುಬ್ಕೊತೀನಿ ನೋಡ್ರಿ. ಆತು ನೋಡ್ರಿ, ರುಬ್ಬಿದೆ. ಕುಕ್ಕರ್ ಆರೈತ್ರಿ. ಅದು ಮಸಾಲೆ ಹಿಂಗೆ ಆತು ನೋಡ್ರಿ, ಸಣ್ಣಗೈತೆ ರೀ. ಕುಕ್ಕರಿಂದ ಒಂದು ದಬ್ರಿಗೆ ತೊಕ್ಕೊಬೇಕ್ರಿ. ಅದನ್ನು ತೆಗಿಯಾಕತ್ತೇನೆ ನೋಡ್ರಿ. ದಬ್ರಿಗೆ ಹಾಕ್ತೀನಿ ರೀ ಅದನ್ನು. ನೋಡ್ರಿ ಕಲರ ಬಂದೈತಿ, ಚಲೋ ಇದಾಗೈತೆ ನೋಡ್ರಿ. ಬೆಂದ ಬಿಟ್ಟೈತೆ ರೀ ಪೂರಾ. ಅದು ನೋಡ್ರಿ ಅಷ್ಟು ಚಲೋ ಆಗೈತೆ ನೋಡ್ರಿ. ಅದು ಎಲ್ಲ ಮಿಕ್ಸ್ ಆಗಿಬಿಟ್ಟೈತೆ ನೋಡ್ರಿ. ಟಮಾಟೆ ಹಣ್ಣು ಎಲ್ಲಿ ಅದಾವಂತ ಗೊತ್ತಿಲ್ದಂಗೆ ಆಗೈತೆ ನೋಡ್ರಿ. ಮೊದ್ಲು ಹಾಕಿದ್ವಲ್ಲ ಎಣ್ಣೆಗ, ಅದಕ್ಕೆ ಅಷ್ಟು ಚಲೋ ಆತು ನೋಡ್ರಿ. ಅದು ಈಗ ದಬ್ರಿಗೆ ಹಾಕ್ಕೊತೇನೆ ನೋಡ್ರಿ. ಈಗ ಇನ್ನೂ ಮಸಾಲೆ ಹಾಕಿಲ್ಲ ರೀ. ಅದಕ್ಕೆ ಬರೀ ಖಾರದ ನೋಡ್ರಿ ಆ ನಮೂನಿ ಕಲರ್ ಬಂತ. ನೀವು ಬೇಕಂದ್ರೆ ಒಂದು ಸ್ವಲ್ಪ ಸುಕ್ಕಾಕು ತೊಗೋಬೋದ್ರಿ. ಅದ್ರಾಗ ಒಂದು 2 ಚಮಚೆ ಮೆತ್ತಗೆ ಬೇಕಂದ್ರೆ ಮಾಡ್ಕೊಳಕ್ರಿ. ಹುಡುಗರಿಗೆ ಅದು ಕೊಡ್ತೀನಿ ಅಂದ್ರೆ ಒಂದು 2 ಚಮಚೆ ತೊಗೊಂಡು ಒಂದು ಸಣ್ಣ ಗುಂಡ್ಯಾಗ ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ಹೌದಲ್ಲ ನಟ್ಟು ಮಸಾಲೆ ಹಾಕ್ಕೊಡ್ರಿ. ಇದಕ್ಕೆ ಅಷ್ಟು ಮಸಾಲೆ ಹಾಕೋರಿ. ಹಾಕಾಕತ್ತೇನೆ ನೋಡ್ರಿ ಅಷ್ಟು ಮಸಾಲೆನ. ಇನ್ನೊಂದು ಅರ್ಧ ಚರಿಗ್ಯಾಸ ನೀರು ಹಾಕೋರಿ, ನಿಮ್ಗೆ ಎಷ್ಟು ಬೇಕಷ್ಟು. ಈಗ ಮಸಾಲೆ ಹಾಕಿದ್ವಲ್ರಿ, ಮಂದಗಾಗ್ತದ. ನಿಮಗೆ ಇನ್ನೊಂದಿಷ್ಟು ನೀರು ಹಾಕ್ಕೊಂಬಿಡ್ರಿ. ಒಲೆ ಮ್ಯಾಗ ಇನ್ನೊಟ್ಟು ಇಟ್ಟು ಕುದಿಸ್ಕೊರಿ. ಒಂದು 2 ಕುದಿತಂದ್ರೆ ಆತು ರೀ. ಒಂದು ಈಟು ನೀರು ಹಾಕ್ಕೋರಿ. ಒಟ್ಟು ಮಂದಗೈತೆ ನೋಡ್ರಿ. ಇನ್ನೊಂದು ಅರ್ಧ ಚರಿಗ್ಯಾಸ ಹಾಕ್ಕೋರಿ. ಇಲ್ಲ ಅಂದ್ರೆ ನಿಮ್ಗೆ ಮಂದಗ ಬೇಕಂದ್ರೆ ಅಷ್ಟೇ ಬಿಡ್ರಿ, ಚಲೋ ಆಕೈತೆ ರೀ. ಇದು ಕುದಿವಾಗ ರೀ ಹುಣ್ಸೆ ಹಣ್ಣು ಒಂದು ಬೋಟು ನೀರಾಗ ಹಿಂಗೆ ತೊಳೆದ್ರಿ. ಹುಣ್ಸೆ ಹಣ್ಣು ಬೋಟ ಹಾಕ್ರಿ ಪೂರ. ಅದನ್ನೇನು ಹಿಂಡಿ ತೆಗಿಬೇಡ್ರಿ. ಹಾಕ್ತೇನೆ ನೋಡ್ರಿ ಅಷ್ಟು ಹಾಕ್ಕೋರಿ. ಮನ್ಯಾಗ ಮಾಡಿಟ್ಟಿದ್ದ ಒಟ್ಟು ಹವೀಜ್ ಪುಡಿ ಮಸಾಲಿನ ಅದೊಂದು ಸ್ವಲ್ಪ ಉದುರಿಸ್ರಿ ಮ್ಯಾಲೆ. ನಾವು ಮನ್ಯಾಗನ ರೆಡಿ ಮಾಡಿಟ್ಟಿರ್ತೀವಿ ರೀ ಹವೀಜ್ ಪುಡಿದ, ಅದನ್ನಷ್ಟ ಹಾಕ್ತೀವಿ ರೀ. ನಿಮಗೆ ಬೇಕಂದ್ರೆ ಅಂಗಡ್ಯಾಗಿಂದ ಮಟನ್ ಮಸಾಲೆ ತಂದು ಹಾಕ್ಕೋರಿ. ಈಗ ಒಂದು ಸ್ವಲ್ಪ ಹಾಕ್ಕೊಂಬಿಡ್ತೀವಿ, ನಾವು ಮನ್ಯಾಗ ಮಾಡಿಟ್ಟಿರ್ತೀವಿ. ಒಂದು 5 ನಿಮಿಷ ರೀ
ಎಲ್ಲ ಮಸಾಲೆ ಕೊಬ್ಬರಿ ಎಲ್ಲ ಕುದಿಸ್ಕೊರಿ ಒಟ್ಟು ಅಂದ್ರೆ ಚಲೋ ವಾಸನೆ ಬರ್ತೈತೆ ರೀ ಘಮ ಘಮ ಅನ್ನೋಂಗೆ ಮಟನ್ನು ಚಂದಾಗ ಬೇಯ್ಬೇಕ್ರೆ ಚಿಕನ್ ಆದ್ರೆ ಒಂದೇ ಕುದಿಗೆ ಕುದ್ಬಿಟ್ಟಿರ್ತೈತೆ ರೀ ಇದ್ರ ಟೇಸ್ಟ ಬೇರೆ ಅದ್ರ ಟೇಸ್ಟ ಬೇರೆ ರೀ ಈಗ ಸಾಂಬಾರು ರೆಡಿ ಆಯ್ತು ನೋಡ್ರಿ ಹಿಂಗೇನಾರು ಮಾಡಿದಾಗ ದೃಷ್ಟಿ ತೆಗಿತೇವೆ ರೀ ನಾವು ನಮಸ್ಕಾರ ರೀ ನೀವು ಮಾಡಿಕೊಂಡು ತಿಂದು ನೋಡಿರಿ.